ಮೊಣಕಾಲು ಅಥವಾ ಮಂಡಿ ನೋವು ಇರೋರು ನಾವು ವಾಕಿಂಗ್ ಮಾಡ್ಬೋದಾ ಡಾಕ್ಟ್ರೇ? ವಾಕಿಂಗ್ ಮಾಡಿದ ತಕ್ಷಣ ನನ್ನ ಮಂಡಿ ನೋವು ಜಾಸ್ತಿ ಆಗುತ್ತಲ್ಲ ಅಂತ ಕೇಳ್ತಾ ಇರ್ತಾರೆ. ಈ ಪ್ರಶ್ನೆ ನನಗೆ ಹಲವಾರು ಜನ ಪ್ರತಿನಿತ್ಯ ಕೇಳುವಂತಹ ಪ್ರಶ್ನೆ. ನಾನು ಅವ್ರಿಗೆ ಹೇಳ್ತೀನಿ, ಒಂದು ಗಾಡಿ ಒಳ್ಳೆ ಕಂಡೀಷನ್ ಇರಬೇಕು ಅಂದ್ರೆ ಅದು ದಿನ ಓಡಾಡ್ತಾ ಇರಬೇಕು, ಚಲಿಸ್ತಾ ಇರಬೇಕು. ಅದೇ ಗಾಡಿ ನಿಂತು ಬಿಡ್ತು ಅಂತ ತಕ್ಷಣ ಆ ಗಾಡಿ ಹಾಳಾಗತ್ತೆ ಅಂತ. ಅದೇ ರೀತಿ ನಮ್ಮ ಮೊಣಕಾಲು ಅಥವಾ ಮಂಡಿ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಪ್ರತಿನಿತ್ಯ ವಾಕಿಂಗ್ ಮಾಡೋದು ಬೇಕೇ ಬೇಕು. ಈ ವಾಕಿಂಗ್ ಮಾಡಬೇಕಾದ್ರೆ ಮಂಡಿ ನೋವಿದ್ದಾಗ ನಾವೇನೇನ್ ಮುಂಜಾಗ್ರತೆ ಕ್ರಮ ವಹಿಸಬೇಕು, ಯಾವ ರೀತಿ ನಡಿಬೇಕು, ಯಾವ ನೆಲದ ಮೇಲೆ ನಡಿಬೇಕು, ಯಾವ ರೀತಿ ಚಪ್ಪಲ್ ಉಪಯೋಗಿಸ್ಬೇಕು, ಎಷ್ಟೊತ್ತು ನಡಿಬೇಕು, ಹೇಗೆ ರೆಸ್ಟ್ ತಗೋಬೇಕು, ಯಾವ ಮಾಂಸಖಂಡಗಳ ವ್ಯಾಯಾಮವನ್ನು ಮಾಡಬೇಕು, ಈ ಎಲ್ಲಾ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನ ಕಂಡುಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಮ್ಮ ಇಡೀ ದೇಹ ತೂಕ ನಮ್ಮ ಮೊಣಕಾಲು ಅಥವಾ ಮಂಡಿ ಮೇಲೆ ಬೀಳುತ್ತೆ. ಅದರಲ್ಲಿ ಸೌಕಳಿ ಬಂದಾಗ, ಉರಿಯೂತ ಬಂದಾಗ, ಹಳೆ ಏಟ್ ಏನಾದ್ರೂ ಬಿದ್ದಾಗ, ಕಾರ್ಟಿಲೇಜ್ಗೆ ಅಥವಾ ಲಿಗಮೆಂಟಿಗೆ ಹೊಡೆತ ಬಿದ್ದಾಗ, ಅಥವಾ ಅಕ್ಕಪಕ್ಕದ ಮಾಂಸಖಂಡಗಳ ಬ್ಯಾಲೆನ್ಸ್ ತಪ್ಪಿದಾಗ ನಮ್ಮ ಮಂಡಿಯಲ್ಲಿ ನೋವು ಬರುತ್ತೆ, ನಡೆಯಕ್ಕೆ ಆಗಲ್ಲ, ದೇಹ ತೂಕ ತಗೊಳ್ಳಲ್ಲ. ಹೀಗಿದ್ದಾಗ ನಮ್ಗೆ ಬೇಜಾರಾಗುತ್ತೆ. ಅಯ್ಯೋ, ನನ್ನ ದಿನನಿತ್ಯದ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲಲ್ಲ, ವ್ಯಾಯಾಮ ಮಾಡಕ್ಕಾಗಲ್ವಲ್ಲ, ವಾಕಿಂಗ್ ಮಾಡಕ್ಕಾಗಲ್ಲ ಅಂತ ಅನ್ಸುತ್ತೆ. ಅದನ್ನ ಹೇಗೆ ಸರಿಪಡಿಸ್ಬೇಕು ಅಂತ ಅರ್ಥ ಮಾಡ್ಕೋಬೇಕು. ಪ್ರತಿನಿತ್ಯ ನಮ್ಗೆ ಆಸ್ಪತ್ರೆಯಲ್ಲಿ ಪೇಷಂಟ್ಸ್ ಬಂದಾಗ ನೀವು ನಡೀತಾ ಇರೋದು ಸರಿ ಇಲ್ಲ ಅಂತ ನಾನು ಹೇಳಿದಾಗ ಅಯ್ಯೋ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಡಾಕ್ಟ್ರೇ, ನಾನು 60 ವರ್ಷದಿಂದ ನಡೀತಾ ಇದ್ದೀನಿ, ನಡೆಯೋದೇ ಸರಿ ಇಲ್ಲ ಅಂತ ಹೇಳ್ತಿರಲ್ಲ ಅಂತ. ಅಂದ್ರೆ ಹೆಚ್ಚಿನವರ ನಡೆಯುವಂತಹ ಟೆಕ್ನಿಕ್ ಸರಿ ಇರಲ್ಲ. ಅಂದ್ರೆ ಅವರು ಮಂಡಿ ಮೇಲೆ ಹೆಚ್ಚು ಒತ್ತಡ ಬಿಟ್ಟು ನಡೀತಾ ಇರ್ತಾರೆ, ಅವಾಗ ಆ ನೋವು ಜಾಸ್ತಿ ಆಗ್ತಾ ಇರುತ್ತೆ. ಇನ್ ಕೆಲವೊಬ್ಬರಿಗೆ ಕೆಲವೊಂದು ಮಾಂಸಖಂಡಗಳು ಗಟ್ಟಿ ಇರಲ್ಲ, ಕೆಲವೊಂದು ಮಾಂಸಖಂಡಗಳು ವೀಕ್ ಆಗಿರುತ್ತೆ, ಅವಾಗ ಆ ಮಂಡಿ ಮೇಲೆ ಹೆಚ್ಚು ಒತ್ತಡ ಬೀಳ್ತಾ ಇರುತ್ತೆ. ಹೆಚ್ಚಿನವರಿಗೆ ಅವ್ರು ನಡೆಯುವಂತ ಟೆಕ್ನಿಕ್ಕು ಸರಿ ಇರಲ್ಲ, ಜೊತೆಗೆ ಅವರ ಮಾಂಸಖಂಡಗಳು ವೀಕ್ ಆಗಿರುತ್ತೆ. ಆದ್ರಿಂದ ಇದನ್ನೆಲ್ಲ ಹೇಗ್ ಸರಿಪಡಿಸಬೇಕು, ಹೇಗ್ ನಡಿಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದು, ನಾವು ನಡೆಯುವಂತಹ ಟೆಕ್ನಿಕ್, ಯಾವ ರೀತಿ ನಡಿತೀವಿ, ಯಾವ ಭಂಗಿಯಲ್ಲಿ ನಡಿತೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಡಿಬೇಕಾದ್ರೆ ನಾವು ಸೀದಾ ನೇರವಾಗಿ ಇಟ್ಕೊಂಡು ನಮ್ಮ ದೇಹ, ತಲೆ, ಕುತ್ತಿಗೆ, ಬೆನ್ನು ಎಲ್ಲ ನೇರವಾಗಿರ್ಬೇಕು. ಅವಾಗ ಮಂಡಿ ಮೇಲೆ ಈಕ್ವಲ್ ಆಗಿ ಪ್ರೆಷರ್ ಬೀಳುತ್ತೆ. ಜೊತೆಗೆ ದೊಡ್ಡ ದೊಡ್ಡ ಹೆಜ್ಜೆ ಹಾಕೋದ್ರ ಬದಲು ಸಣ್ಣ ಸಣ್ಣ ಹೆಜ್ಜೆ ಹಾಕಿದಾಗ ನಮ್ಮ ಮಂಡಿ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ನಡಿಬೇಕಾದ್ರೆ ಹೀಲ್ ಟು ಟೋ ಆಕ್ಷನ್ ಇರಬೇಕು. ಅಂದ್ರೆ ಪಾದ ನೆಲಕ್ಕಿಟ್ಟಾಗ ಮೊದಲು ಹಿಮ್ಮಡಿ, ನಂತರ ಪಾದ, ನಂತರ ತುದಿಗಾಲು ಇಟ್ಟು ಮುಂದೆ ಹೋದಾಗ ನಮ್ಮ ಪಾದದ ಮೇಲೆ ಈಕ್ವಲ್ ಆಗಿ ಪ್ರೆಷರ್ ಹೋಗುತ್ತೆ. ನಮ್ಮ ಜಾಯಿಂಟ್ ರಿಯಾಕ್ಷನ್ ಫೋರ್ಸ್ ಕಡಿಮೆ ಆಗುತ್ತೆ. ಅಂದ್ರೆ ಜಾಯಿಂಟ್ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಅದಕ್ಕಿಂತ ಮುಖ್ಯವಾದಂತಹ ವಿಷಯ, ನಡಿಬೇಕಾದ್ರೆ ನಮ್ಮ ಮಂಡಿ ಲಾಕ್ ಆಗಬಾರ್ದು. ಮಂಡಿ ಲಾಕ್ ಆಗೋದು ಅಂತಂದ್ರೆ, ನಡಿಬೇಕಾದ್ರೆ ಮಂಡಿ ಫುಲ್ ಸ್ಟ್ರೇಟ್ ಆಗ್ಬಿಟ್ರೆ ಅದರಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಇನ್ನಷ್ಟು ಪ್ರೆಷರ್ ಇಂದ ಮಂಡಿ ಮೇಲೆ ಒತ್ತಡ ಕೊಟ್ಟು ನಾವು ಮುಂದೆ ಹೋಗೋ ಹಾಗೆ ಆಗುತ್ತೆ. ಅದ್ರ ಬದಲು ಮಂಡಿಯನ್ನ ಸ್ವಲ್ಪ ಬೆಂಡ್ ಆಗಿ ಇಟ್ಕೊಂಡಿದ್ರೆ, ನಾವು ನಡಿಬೇಕಾಗಿರುವಂತಹ ಇಡೀ ಆ ಫೇಸ್ ಅಲ್ಲಿ ಸ್ವಲ್ಪ ಮಂಡಿ ಬೆಂಡ್ ಆಗಿದ್ರೆ ಆ ಮಂಡಿ ಮೇಲೆ ಒಳಗಡೆ ಇರುವಂತಹ ಒತ್ತಡ ಜಾಸ್ತಿ ಆಗದೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ, ನೋವು ಹೆಚ್ಚಾಗೋದಿಲ್ಲ. ಇನ್ನೊಂದು ಮುಖ್ಯವಾದಂತಹ ವಿಷಯ, ನಾವು ನಡಿಬೇಕಾದ್ರೆ ನಮ್ಮ ಪೃಷ್ಠಭಾಗದ ಮಾಂಸಖಂಡಗಳು ಅಂದ್ರೆ ಬಟಕ್ ಮಸಲ್ಸ್, ನಮ್ಮ ಪೃಷ್ಠಭಾಗದಲ್ಲಿರುವಂತಹ ಮಾಂಸಖಂಡಗಳನ್ನ ಹೆಚ್ಚು ನಾವು ಗಟ್ಟಿಯಾಗಿ ಇಟ್ಕೊಂಡು ಅದನ್ನ ಬಳಸಿದ್ರೆ ನಮ್ಮ ಮಂಡಿ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಅದ ಹೇಗೆ? ನಾವು ಹೆಚ್ಚು ನಡಿಬೇಕಾದ್ರೆ ಬಳಸುವಂತಹ ಮಾಂಸಖಂಡಗಳು ನಮ್ಮ ತೊಡೆ ಮುಂಭಾಗದಲ್ಲಿ ಕ್ವಾಡ್ರಿಸೆಪ್ಸ್ ಮತ್ತು ಹಿಪ್ ಫ್ಲೆಕ್ಸರ್ ಮಸಲ್ಸ್ ಮತ್ತು ತೊಡೆ ಹಿಂಭಾಗದಲ್ಲಿರುವಂತಹ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್. ಅದನ್ನ ಬಳಸಿದಾಗ, ಅದನ್ನ ನಾವು ಎಂಗೇಜ್ ಮಾಡಿದಾಗ, ಅಂದ್ರೆ ಆ ಮಾಂಸಖಂಡಗಳು ಟೈಟ್ ಆದಾಗ ಮಂಡಿ ಒಳಗಡೆ ಇರುವಂತಹ ಪ್ರೆಷರ್ ಜಾಸ್ತಿ ಆಗುತ್ತೆ, ನೋವು ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಬದಲು ನಮ್ಮ ಪೃಷ್ಠಭಾಗದ ಮಾಂಸಖಂಡಗಳನ್ನ ನಾವು ಬಳಸಿದ್ರೆ, ಅದನ್ನ ಉಪಯೋಗಿಸ್ಕೊಂಡು ನಮ್ಮ ಪೆಲ್ವಿಸ್, ನಮ್ಮ ಪೃಷ್ಠಭಾಗ ನಮ್ಮ ದೇಹವನ್ನು ಮುಂದಕ್ಕೆ ತಳ್ಳಿದ್ರೆ ಆವಾಗ ಮಂಡಿ ಮೇಲೆ ಒತ್ತಡ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಹೇಗೆ ನಡೆಯೋದು ಅಂತಂದ್ರೆ, ನಾವು ನಡಿಬೇಕಾದ್ರೆ ಪಾದವನ್ನ ಹೊರಮುಖವಾಗಿ ಇಟ್ಕೊಂಡು ನಡೆಯುವಂತಹ ಅಭ್ಯಾಸವನ್ನ ಮಾಡಬೇಕು. ಪೆಂಗ್ವಿನ್ ತರ ಅಂತ ಅನ್ಕೋಬಹುದು. ಹೊರಮುಖವಾಗಿ ಇಟ್ಕೊಂಡು ನಡೆದಾಗ ಆ ಪೃಷ್ಠಭಾಗದ ಮಾಂಸಖಂಡಗಳನ್ನ ನಾವು ಎಂಗೇಜ್ ಮಾಡಬಹುದು. ನಾವು ಬಲಗಾಲ್ ಮುಂದೆ ಇಟ್ಟಾಗ ಬಲಪೃಷ್ಠದ ಮಾಂಸಖಂಡಗಳನ್ನ ಸ್ಕ್ವೀಸ್ ಮಾಡೋದು, ಟೈಟ್ ಆಗಿ ಇಟ್ಕೊಳ್ಳೋದು. ನಂತರ ಎಡಗಾಲಿಟ್ಟಾಗ ಎಡಪೃಷ್ಠದ ಮಾಂಸಖಂಡಗಳನ್ನ ಸ್ಕ್ವೀಸ್ ಮಾಡೋದು, ರಿಲ್ಯಾಕ್ಸ್ ಮಾಡುವಂಥದ್ದು. ಆ ರೀತಿಯಾಗಿ ನಾವು ನಡೆಯುವಂತಹ ಪ್ರಾಕ್ಟೀಸ್ ಅನ್ನ ಬಳಸಬೇಕು. ಸುಲಭದಲ್ಲಿ ಕಷ್ಟ ಅನ್ಸ್ಬೋದು, ಆದ್ರೆ ಪ್ರತಿನಿತ್ಯ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಇದನ್ನು ಸುಲಭವಾಗಿ ನಾವು ನಡಿಬೇಕಾದ್ರೆ ಮಂಡಿ ಮೇಲೆ ಒತ್ತಡ ಬೀಳದೆ ಇರೋ ರೀತಿಯಲ್ಲಿ ನಡಿಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಮಾಡಿದಾಗ ಸುಲಭವಾಗಿ ನೋವನ್ನ ಕಡಿಮೆ ಮಾಡಿಕೊಂಡು ಎಷ್ಟು ದೂರ ಬೇಕಾದ್ರೂ ನಾವು ನಡಿಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಡಿಬೇಕಾದ್ರೆ ನಾವು ಸ್ಟ್ರೇಟ್ ಆಗಿರ್ಬೇಕು, ನಾವು ಮಂಡಿ ಲಾಕ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕು, ನಮ್ಮ ಪೃಷ್ಠಭಾಗದ ಮಾಂಸಖಂಡಗಳನ್ನ ಸರಿಯಾಗಿ ಎಂಗೇಜ್ ಮಾಡಿಕೊಂಡು ನಡೆಯುವಂತಹದ್ದು ಬಹಳ ಮುಖ್ಯ. ಎರಡನೇ ಮುಖ್ಯವಾದ ವಿಷಯ, ಹೇಗೆ ವ್ಯಾಯಾಮಗಳನ್ನ ಮಾಡಬೇಕು, ಯಾವ ವ್ಯಾಯಾಮ ಮಾಡೋದ್ರಿಂದ ನಾವು ನಡಿಬೇಕಾದ್ರೆ ಮಂಡಿ ನೋವು ಹೆಚ್ಚಾಗೋದಿಲ್ಲ ಅಂತ ಅರ್ಥ ಮಾಡ್ಕೋಬೇಕು.
ಮಂಡಿ ನೋವಿದ್ದಾಗ ಮುಖ್ಯವಾಗಿ ಮಾಡಬೇಕಾಗಿರುವಂತಹ 5 ವ್ಯಾಯಾಮಗಳು ಯಾವುದು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಅದು ಯಾವುದು ಅಂತಂದ್ರೆ ಸ್ಟ್ಯಾಟಿಕ್ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್, ಡೈನಮಿಕ್ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್, ಸ್ಟ್ರೇಟ್ ಲೆಗ್ ರೈಸ್, ಪಿಲ್ಲೋ ಸ್ಕ್ವೀಸ್, ಹಿಪ್ ಅಬ್ಡಕ್ಟರ್ ಅಂಡ್ ಎಕ್ಸ್ಟೆನ್ಸರ್ ಸ್ಟ್ರೆಂಥನಿಂಗ್. ಈ 5 ವ್ಯಾಯಾಮಗಳಲ್ಲಿ 5ನೇದು ನಮ್ಗೆ ಈಗ ನಡೆಯಕ್ಕೆ, ಮಂಡಿ ನೋವಿಲ್ಲದೆ ನಡೆಯಕ್ಕೆ ಉಪಯೋಗ ಆಗುವಂತಹ ವ್ಯಾಯಾಮ. ಅಂದ್ರೆ ನಮ್ಮ ತೊಡೆಯ ಸೊಂಟದ ಕೀಲಿನ ಹತ್ತಿರ ಇರುವಂತದ್ದು, ಹಿಪ್ ಜಾಯಿಂಟ್ ಅಕ್ಕಪಕ್ಕದಲ್ಲಿ ನಮ್ಮ ಪೃಷ್ಠಭಾಗದಲ್ಲಿರುವಂತಹ ಮಾಂಸಖಂಡಗಳನ್ನ ಗಟ್ಟಿ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅದೇ ಕಾರಣದಿಂದ ಹಿಪ್ ಅಬ್ಡಕ್ಟರ್ ಅಂದ್ರೆ ಪಾದವನ್ನ ಹೇಗೆ, ಕಾಲನ್ನ ಹೇಗೆ ಅಗಲ ಮಾಡಿ ನೇರ ಇಟ್ಕೊಂಡು ಮತ್ತೆ ವಾಪಸ್ ಬರುವಂತದ್ದು, ಮತ್ತು ನಿಂತ್ಕೊಂಡು ಸಪೋರ್ಟ್ ಹಿಡ್ಕೊಂಡು ಹಿಂದಕ್ಕೆ ಮಾಡಿ ವಾಪಸ್ ಬರುವಂತದ್ದು, ಇದೆರಡನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಅದರ ಜೊತೆಗೆ ಗ್ಲೂಟಿಯಸ್ ಸ್ಕ್ವೀಸ್ ಅಂದ್ರೆ ನಿಂತ್ಕೊಂಡು ನಮ್ಮ ಪೃಷ್ಠಭಾಗವನ್ನ ಟೈಟ್ ಮಾಡಿ ಸ್ಕ್ವೀಸ್ ಮಾಡುವಂತದ್ದು, ಬಿಡುವಂತದ್ದು. 50% ಸ್ಕ್ವೀಸ್ ಮಾಡೋದು, ಬಿಡೋದು, ಅದನ್ನು ಕಲ್ತ್ಕೋಬೇಕು. ಒಂದು ಪೃಷ್ಠಭಾಗವನ್ನ ಸ್ಕ್ವೀಸ್ ಮಾಡೋದು, ಬಿಡೋದು, ಇನ್ನೊಂದು ಪೃಷ್ಠಭಾಗವನ್ನ ಸ್ಕ್ವೀಸ್ ಮಾಡೋದು, ಬಿಡೋದು. ಇದನ್ನ ಮಾಡೋದ್ರಿಂದ ಕೂಡ ನಮ್ಗೆ ಉಪಯೋಗ ಆಗುತ್ತೆ. ಗ್ಲೂಟಿಯಲ್ ಬ್ರಿಡ್ಜ್ ಎಕ್ಸರ್ಸೈಸ್ ಅಂದ್ರೆ ನಾವು ಮಲ್ಕೊಂಡು ಸೊಂಟವನ್ನ ಮೇಲಕ್ಕೆ ಎತ್ತಿ 5 ರಿಂದ 10 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನವಾಗಿ ಬಿಡುವಂತದ್ದು. ಇದರಿಂದ ಕೂಡ ಈ ಗ್ಲೂಟಿಯಲ್ ಸ್ಟ್ರೆಂಥನಿಂಗಿಗೆ ಉಪಯೋಗ ಆಗುತ್ತೆ. ಅದ್ರ ಜೊತೆಗೆ ವಾರ್ಮ್ ಅಪ್ ಮಾಡೋದನ್ನ ನಾವು ಮರಿಬಾರ್ದು. ನಡಿಬೇಕಾದ್ರೆ ಯಾವಾಗ್ಲೂ ಅಥವಾ ಯಾವುದೇ ವ್ಯಾಯಾಮ ಮಾಡ್ಬೇಕಾದ್ರೂ ವಾರ್ಮ್ ಅಪ್ ಬಹಳ ಮುಖ್ಯ. ಈ ಮಂಡಿ ನೋವಿರೋರು ಏನೇನ್ ಮಾಡಬಹುದು? ಮುಖ್ಯವಾದ 3 ವ್ಯಾಯಾಮಗಳಿಂದ 1 ನಿಮಿಷದೊಳಗೆ ವಾರ್ಮ್ ಅಪ್ ಮಾಡ್ಕೊಂಡು ನಾವು ನಡಿಲಿಕ್ಕೆ ರೆಡಿ ಆಗ್ಬಿಡ್ಬೋದು. ಯಾವ್ದ್ಯಾವ್ದು ಅಂತಂದ್ರೆ, ಒಂದು 8 ರಿಂದ 10 ಸಲ ನಾವು ಮಂಡಿಯನ್ನ ನೇರ ಮಾಡಿ ಮಡಚುವಂತಹದ್ದು, ಮಂಡಿಯ ರೇಂಜ್ ಆಫ್ ಮೂವ್ಮೆಂಟ್ ಎಕ್ಸರ್ಸೈಸ್, ಮೂವ್ಮೆಂಟ್ ಮಾಡುವಂತಹದ್ದು. ಅದರಿಂದ ಮಂಡಿ ಒಳಗಡೆ ಇರುವಂತಹ ಸ್ಟಿಫ್ನೆಸ್, ಬಿಗಿತ ಕಡಿಮೆ ಆಗುತ್ತೆ. ನಂತರ ಅಕ್ಕಪಕ್ಕದಲ್ಲಿ ಮುಖ್ಯವಾಗಿ ನಮ್ಮ ಮೀನ್ಖಂಡದ ಮಾಂಸಖಂಡ ಅಂದ್ರೆ ಕಾಫ್ ಮಸಲ್ ಸ್ಟ್ರೆಚ್, ಅದನ್ನ ಮಾಡೋದ್ರಿಂದ ಕಾಫ್ ಮಸಲ್ ಸರಿಯಾಗಿ ಸ್ಟ್ರೆಚ್ ಆದಾಗ ನಮ್ಗೆ ಫ್ರೀಯಾಗಿ ನಡಿಲಿಕ್ಕೆ ಅದು ಸಹಾಯಕ ಆಗುತ್ತೆ. ಅದರ ಜೊತೆಗೆ ಬೇಕಾಗಿರುವಂತಹ ಹಿಪ್ ಅಬ್ಡಕ್ಟರ್ ಅಂಡ್ ಎಕ್ಸ್ಟೆನ್ಸರ್ ಸ್ಟ್ರೆಂಥನಿಂಗ್ ವ್ಯಾಯಾಮಗಳನ್ನು ಕೂಡ ನಾವು 1 ನಿಮಿಷದಲ್ಲಿ ಒಂದು 5-6 ಸಲ ಮಾಡಿದಾಗ ಸುಲಭವಾಗಿ ನಮ್ಮ ಮಂಡಿ, ಅಕ್ಕಪಕ್ಕದ ಮಾಂಸಖಂಡಗಳು, ನಮ್ಮ ಇಡೀ ದೇಹ ನಡಿಲಿಕ್ಕೆ, ಮಂಡಿ ಮೇಲೆ ಹೆಚ್ಚು ಪ್ರೆಷರ್ ಕೊಡದೆ ನಡಿಲಿಕ್ಕೆ ರೆಡಿ ಆಗುತ್ತೆ. 3ನೇ ವಿಷಯ, ನಾವು ಉಪಯೋಗಿಸುವಂತಹ ಶೂ ಅಥವಾ ಚಪ್ಪಲ್ ಅದು ಸರಿಯಾದ ಸೈಜ್ ಇಂದಾಗಿರ್ಬೇಕು. ತುಂಬಾ ಮುಂದ್ಗಡೆ ಟೈಟ್ ಇದ್ರೂ ಕೂಡ ಕಷ್ಟ ಆಗುತ್ತೆ. ಸೋಲ್ ಉಪಯೋಗಿಸುವಂತಹ ಶೂ ಅಥವಾ ಚಪ್ಪಲ ಕೆಳಭಾಗದಲ್ಲಿ ಸಾಫ್ಟ್ ಆಗಿ ಸ್ಮೂತ್ ಆಗಿರುವಂತದ್ದು, ಶಾಕ್ ಅಬ್ಸಾರ್ಬರ್ ರೀತಿಯಲ್ಲಿ ಕೆಲಸ ಮಾಡುವಂತಹ ಕುಶನಿಂಗ್ ಎಫೆಕ್ಟ್ ಕೊಡುವಂತಹ ಚಪ್ಪಲ್ ಅಥವಾ ಶೂ ಅನ್ನು ಬಳಸಿದ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ತುಂಬಾ ದೊಡ್ಡ ಹೀಲ್ ಇರಬಾರದು. ಚಪ್ಪಲ್ ಅನ್ನ ಬಳಸಿದ್ರೆ ಸ್ಟ್ರಾಪ್ ಇರುವಂತಹ ಚಪ್ಪಲ್, ಸ್ಟ್ರಾಪ್ ಇಲ್ಲದೆ ಇರುವಂತಹ ಚಪ್ಪಲ್ಗಿಂತ ಒಳ್ಳೆಯದು. ಜೊತೆಗೆ ನಾವು ನಡಿಬೇಕಾದ್ರೆ ಆರ್ಚ್ ಸಪೋರ್ಟ್ ಚೆನ್ನಾಗಿದ್ರೆ ನಮ್ಮ ದೇಹ ತೂಕ ಈಕ್ವಲ್ ಆಗಿ ಹಂಚೋಗುತ್ತೆ, ಜಾಯಿಂಟ್ ರಿಯಾಕ್ಷನ್ ಫೋರ್ಸ್ ಕಡಿಮೆ ಆಗುತ್ತೆ. ಅದರಿಂದ ಆರ್ಚ್ ಸಪೋರ್ಟ್ ಇರುವಂತಹ ಚಪ್ಪಲ್ ಅಥವಾ ಶೂಗೆ ನಾವು ಬಳಸಬೇಕು. ಜೊತೆಗೆ ಸರಿಯಾದ ವಾಕಿಂಗ್ ಶೂಸ್ ಅಂತ ನಾವು ತಗೊಂಡ್ರೆ ಆ ವಾಕಿಂಗ್ ಶೂಸ್ ಫ್ಲೆಕ್ಸಿಬಲ್ ಇರುತ್ತೆ, ಟೈಟ್ ಆಗಿರುವಂತಹ ಶೂ ಅಥವಾ ಚಪ್ಪಲ್ ಇರಲ್ಲ, ಫ್ಲೆಕ್ಸಿಬಲ್ ಇರಬೇಕು. ಜೊತೆಗೆ ನಮ್ಗೆ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಕೊಟ್ಟಾಗ ಮಂಡಿ ಮೇಲೆ ಇರುವಂತಹ ಒತ್ತಡ ಕಡಿಮೆ ಆಗಿ ನಮ್ಗೆ ನೋವು ಕಡಿಮೆ ಆಗಿ ನಾವು ನಡಿಲಿಕ್ಕೆ ಸಾಧ್ಯ ಆಗುತ್ತೆ. 4ನೇ ವಿಷಯ, ನಾವು ನಡೆಯುವಂತಹ ನೆಲ ಹೇಗಿರಬೇಕು. ಮಂಡಿ ನೋವಿದ್ದಾಗ ನಾವು ಆದಷ್ಟು ಸಮ ಇರುವಂತಹ ನೆಲದ ಮೇಲೆ ನಡಿಬೇಕು ಅಂತ ಹೇಳ್ತೀವಿ. ಫ್ಲಾಟ್ ಸರ್ಫೇಸ್ ಇರುವಂತಹ ನೆಲ ಇರಬೇಕು, ಏರುಪೇರು ಇರಬಾರ್ದು. ಏರುಪೇರು ಇದ್ದಾಗ ಆ ಮಂಡಿ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ, ನಾವು ಬೀಳುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ತುಂಬಾ ಸ್ಲೋಪ್ ಇರುವಂತಹದ್ದು, ಅಪ್ ಇರುವಂತಹದ್ದು ಅಥವಾ ಇಳಿಜಾರಿರುವಂತಹ ಪ್ರದೇಶದಲ್ಲಿ ನಡೆದಾಗ ಕೂಡ ಮಂಡಿ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಮೆಟ್ಲುಗಳು ಇರಬಾರ್ದು, ಸಮ ಇರುವಂತಹ ಜಾಗದಲ್ಲಿ ನಡೆದ್ರೆ ಒಳ್ಳೇದು. ಅದರಲ್ಲೂ ಗಟ್ಟಿಯಾಗಿರುವಂತಹ ನೆಲ, ಟಾರ್ ರೋಡ್ ಮೇಲೆ, ಸಿಮೆಂಟ್ ಇರುವಂತಹ ನೆಲದ ಮೇಲೆ, ಅಥವಾ ಮನೆ ಒಳಗಡೆ ಈ ಮಾರ್ಬಲ್ ಅಥವಾ ಟೈಲ್ಸ್ ಅಥವಾ ಗ್ರಾನೈಟ್ ಇರುವಂತಹ ನೆಲದ ಮೇಲೆ ನಡೆಯಬೇಕಾದ್ರೆ ನಾವು ಆದಷ್ಟು ಕುಶನ್ ಇರುವಂತಹ ಚಪ್ಪಲ್ ಅಥವಾ ವಾಕಿಂಗ್ ಶೂಸ್ ಅನ್ನು ಬಳಸಿದ್ರೆ ಒಳ್ಳೇದು. ಯಾಕಂದ್ರೆ ಆ ಗಟ್ಟಿ ಸರ್ಫೇಸ್ ಇದ್ದಾಗ ಮಂಡಿ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ. ಅದೇ ರೀತಿ ನಾವು ಹೊರಗಡೆ ಮಣ್ಣಿನ ನೆಲದ ಮೇಲೆ ಅಥವಾ ಈ ರೆಡ್ ಆಕ್ಸೈಡ್ ಇರುವಂತಹ ನೆಲದ ಮೇಲೆ ಅಥವಾ ಸಮ ಇರುವಂತಹ ಹುಲ್ಲುಗಾಡದ ಪ್ರದೇಶದಲ್ಲಿ ಅಥವಾ ಮರಳಿನ ಮೇಲೆ ನಡಿಬೇಕಾದ್ರೆ ನಾವು ಬರಿಕಾಲಲ್ಲಿ ನಡೆದ್ರೂ ಕೂಡ ತೊಂದರೆ ಆಗೋದಿಲ್ಲ. ಅದರಿಂದ ನಾವು ಯಾವ ರೀತಿ ನೆಲದ ಮೇಲೆ ನಡೀತಾ ಇದೀವಿ, ಅದು ಹೇಗಿದೆ ಅನ್ನೋದು ಕೂಡ ನಮ್ಮ ಮಂಡಿ ನೋವು ಎಷ್ಟು ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಅನ್ನೋದ್ರ ಮೇಲೆ ಅದು ಪರಿಣಾಮ ಬೀರುತ್ತೆ. 5ನೇ ಮತ್ತೆ ಕೊನೆ ವಿಷಯ, ಮುಂಜಾಗ್ರತೆಗಳು ಏನೇನು ತಗೋಬೇಕು. ಈ ಮಂಡಿ ನೋವು ತುಂಬಾ ಜಾಸ್ತಿ ಇದ್ದಾಗ, ಒಳಗಡೆ ಉರಿಯೂತ ಇದ್ದಾಗ, ಈಗಷ್ಟೇ ಹೊಡೆತ ಬಿದ್ದಿದೆ ಅಥವಾ ನೋವು ಜಾಸ್ತಿ ಆಗಿದೆ ಅಂತ ಇದ್ದಾಗ ನಡೆದ್ಬಿಟ್ರೆ ನಮ್ಗೆ ಸಮಸ್ಯೆ ಜಾಸ್ತಿ ಆಗ್ಬೋದು. ಅಂದ್ರೆ ಅದು ಉರಿಯೂತ ಕಡಿಮೆ ಆಗೋ ತನಕ, ಸ್ವಲ್ಪ ಆ ಮಂಡಿ ಶಾಂತವಾಗೋ ತನಕ ಕಾಯ್ಬೇಕು. ನಂತರ ನಾವು ವಾಕಿಂಗ್ ಮಾಡ್ಬೋದು. ವಾಕಿಂಗ್ ಶುರು ಮಾಡ್ತಾ ಇದ್ದೀನಿ, ನನ್ನ ದೇಹ ತೂಕ ಇಳಿಸ್ಬೇಕು, ನೋವು ಕಡಿಮೆ ಆಗ್ಬೇಕು ಅಂತ ತುಂಬಾ ಜಾಸ್ತಿ ವಾಕಿಂಗ್ ಒಂದೇ ಸಲ ಶುರು ಮಾಡ್ಬಿಟ್ರೆ ನೋವು ಜಾಸ್ತಿ ಆಗ್ಬೋದು. ಆ ಕಾರಣದಿಂದ ನಿಧಾನವಾಗಿ ಹಂತವಾಗಿ ನಾವು ನಡೆಯುವಂತಹ ಆ ಡಿಸ್ಟೆನ್ಸ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ಬೋದು.
ಬೇರೆಯವ್ರು ಯಾರೋ ನಮ್ ಜೊತೆ ಬರೋರು ಬಹಳ ಫಾಸ್ಟ್ ಆಗಿ ನಡೀತಾರೆ ಅಂತ ಅವ್ರ ಜೊತೆ ನಡೆಯಕ್ ಹೋದಾಗ ನೋವು ಜಾಸ್ತಿ ಆಗ್ಬಿಡ್ಬೋದು. ಅದಕ್ಕೆ ನಮ್ಮ ಸ್ಪೀಡ್ ಅಲ್ಲಿ ನಡೆಯುವಂತದ್ದು ಒಳ್ಳೇದು. ನಡಿಬೇಕಾದ್ರೆ ಎಲ್ಲಿ ಕೂತ್ಕೊಳ್ಳೋಕೆ ಜಾಗ ಇದೆಯೋ, ರೆಸ್ಟ್ ತಗೊಳಕ್ಕೆ ಜಾಗ ಇದೆಯೋ ಅಲ್ಲಿ ನಡೆಯೋದು ಜಾಣ್ತನ. ಯಾಕಂದ್ರೆ ಸುಸ್ತಾದಾಗ ಅಥವಾ ನೋವು ಹೆಚ್ಚಾದಾಗ ಕೂತ್ಕೊಂಡ್ರೆ ನಂತರ ಆ ಮಂಡಿ ಸ್ವಲ್ಪ ಚೇತರಿಕೆ ಹೊಂದಿದ ನಂತರ ನಡೆಯೋದು ಒಳ್ಳೇದು. ಈ ಮಂಡಿ ಇನ್ನೇನ್ ನೋವು ಬರುತ್ತೆ ಅನ್ನೋದನ್ನ ನಾವು ಗುರುತಿಸೋದನ್ನ ಕಲಿಬೇಕು. ಯಾಕಂದ್ರೆ ನಾವು ಊಟ ಮಾಡ್ಬೇಕಾದ್ರೆ ಇನ್ನೇನ್ ಹೊಟ್ಟೆ ತುಂಬುತ್ತೆ ಅಂತ ನಮ್ಗೆ ಗುರುತಿಸೋದು ಗೊತ್ತಿದೆ. ಅದೇ ರೀತಿ ಇನ್ನು ನೋವು ಬರಬಹುದು, ಬರೋ ತನಕ ಕಾಯೋದಲ್ಲ. ಬರಬಹುದು ಅಂತ ಇದ್ದಾಗ 1-2 ನಿಮಿಷ ಕೂತ್ಕೊಂಡು 5 ನಿಮಿಷ ಕೂತ್ಕೊಂಡು ರೆಸ್ಟ್ ತಗೊಂಡು ಮುಂದೆ ಹೋಗೋದು ಒಳ್ಳೇದು. ವಾಕಿಂಗ್ ಇಸ್ ದ ಮ್ಯಾನ್ಸ್ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರೆ. ಈ ಮಂಡಿ ನೋವು ಇರೋರ್ಗೂ ಕೂಡ ವಾಕಿಂಗ್ ಇಂದ ಹಲವಾರು ಪ್ರಯೋಜನಗಳಿದೆ. ಆದ್ರಿಂದ ಮಂಡಿ ನೋವು ಇರೋರು ಹೇಗೆ ವಾಕಿಂಗ್ ಮಾಡಬೇಕು, ಸರಿಯಾದ ಟೆಕ್ನಿಕ್ ಹೇಗೆ, ಮಂಡಿಯನ್ನ ಲಾಕ್ ಮಾಡದೆ ಸ್ವಲ್ಪ ಬೆಂಡ್ ಮಾಡ್ಕೊಂಡು ಹೇಗೆ ನಡೆಯೋದು, ನಮ್ಮ ಪೃಷ್ಠಭಾಗದವನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಯಾವ ವ್ಯಾಯಾಮ ಮಾಡಬೇಕು, ಗಟ್ಟಿ ಮಾಡ್ಕೊಳ್ಳೋದ್ರಿಂದ ಈ ಮಂಡಿ ನೋವಿದ್ದಾಗ ಹೇಗೆ ನಡೆಯಕ್ಕೆ ಸಹಾಯ ಆಗುತ್ತೆ, ಯಾವ ರೀತಿ ನೆಲದ ಮೇಲೆ ನಡಿಬೇಕು, ಯಾವ ರೀತಿ ಚಪ್ಪಲ್ ಹಾಕೊಂಡು ನಡಿಬೇಕು ಅಥವಾ ಶೂ ಅನ್ನು ಉಪಯೋಗಿಸಬೇಕು, ಏನೇನ್ ಮುಂಜಾಗ್ರತೆ ವಹಿಸಬೇಕು ಅಂತ ನಾವಿವತ್ತು ತಿಳ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಯಾರಿಗೆ ಈ ಮಂಡಿ ನೋವಿದೆಯೋ ಅವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.